ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 3 ತಿಂಗಳಾಯಿತು. ಈ 3 ತಿಂಗಳಲ್ಲಿ ಹಲವರ ಬದುಕು ಗಗನದೆತ್ತರಕ್ಕೆ ಬೆಳೆದ್ರೆ ಇನ್ನೂ ಕೆಲವರು ಎಲ್ಲಿದ್ರೋ ಅಲ್ಲೇ ಇದ್ದಾರೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತವರು ಅಂದ್ರೆ ಒಂದು 4-5 ಮಂದಿ ಇದ್ದಾರೆ. ಅವರಲ್ಲಿ ಮೊದಲನೆಯವರು ಗಿಲ್ಲಿ ನಟ, ಎರಡನೆಯವರು ರಕ್ಷಿತಾ. ಕಾವ್ಯ ಶೈವಾಗೆ ಮೊದಲೇ ನೇಮು ಫೇಮು ಇತ್ತು, ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅದು ಡಬಲ್ ಆಗಿದೆ. ಇದರ ಜೊತೆಗೆ ಇನ್ನಷ್ಟು ಹೆಸರು ಮಾಡಿದವರು ಅಂದ್ರೆ ಅದು ಸೂರಜ್ ಸಿಂಗ್. ಬಹುಶಃ ಸೂರಜ್ಗೆ ಬಿಗ್ ಬಾಸ್ ಅನ್ನೋ ಇಷ್ಟು ದೊಡ್ಡ ವೇದಿಕೆ ಸಿಗದೆ ಇದ್ದಿದ್ರೆ ಈ ಮಟ್ಟಕ್ಕೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಇವತ್ತು ಬಿಗ್ ಬಾಸ್ ಸೂರಜ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಇಡೀ ಕರ್ನಾಟಕದ ಜನ ಇವರನ್ನ ಗುರುತಿಸ್ತಾರೆ. ಅಷ್ಟೇ ಅಲ್ಲ, 3 ತಿಂಗಳಲ್ಲಿ ಇವರ ಬದುಕೆ ಬದಲಾಗಿ ಹೋಯಿತು. ಬಿಗ್ ಬಾಸ್ ಅನ್ನೋ ಒಂದೇ ಒಂದು ಕಾರ್ಯಕ್ರಮ ಇವರ ಪಾಲಿಗೆ ಅದೃಷ್ಟದ ಬಾಗಿಲನ್ನೇ ತೆರೆಸಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವೈಲ್ಡ್ ಕಾರ್ಡ್ ಸ್ಪರ್ಧಿ ಸೂರಜ್ ಸಿಂಗ್ ಮೈಸೂರು ಮೂಲದವರಾಗಿದ್ದು ಮಾಡೆಲ್ ಹಾಗೂ ಫಿಟ್ನೆಸ್ ಕ್ಷೇತ್ರದಲ್ಲಿ ತುಂಬಾ ಉತ್ಸುಕರಾಗಿದ್ರು. ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೆಲ್ಲ ಮೈಸೂರಲ್ಲೇ. ಅಮ್ಮ, ಅಕ್ಕ ಹಾಗೂ ಸೂರಜ್ ಮೂವರೇ ಇದ್ದ ಕುಟುಂಬ ಇವರದು. ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ ಸೂರಜ್ಗೆ ಬದುಕು ಅಂದ್ರೆ ಏನು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಹೈಯರ್ ಸ್ಟಡೀಸ್ ಮಾಡೋದಿಕ್ಕೆ ಅಂತ ಕೆನಡಾಗೆ ಹೋಗ್ತಾರೆ. ಅಲ್ಲೇ 3-4 ವರ್ಷ ಇದ್ದ ಸೂರಜ್ ತಮ್ಮ ಖರ್ಚು ಹಾಗೂ ಶಿಕ್ಷಣಕ್ಕೆ ಅಂತ ಹೋಟೆಲ್ ಒಂದರಲ್ಲಿ ಶೆಫ್ ಆಗಿ ಕೆಲಸ ನಿರ್ವಹಿಸ್ತಿರ್ತಾರೆ. ಹೀಗಾಗಿ ಸೂರಜ್ ಅತ್ಯುತ್ತಮ ಶೆಫ್ ಕೂಡ ಹೌದು. ಶಿಸ್ತುಬದ್ಧ ಜೀವನದ ಜೊತೆಗೆ ಶಾಂತ ಸ್ವಭಾವದ ವ್ಯಕ್ತಿ ಅಂದ್ರೂ ತಪ್ಪಾಗಲ್ಲ. ಕೋವಿಡ್ ಟೈಮ್ನಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಎದುರಾಗುತ್ತೆ. ಇನ್ನೊಂದು ಕಡೆ ಅಕ್ಕನ ಮದುವೆಯೂ ಆಗುತ್ತೆ. ಹೀಗಾಗಿ ತಾಯಿ ಜೊತೆ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಾಗ ಕೆನಡಾ ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಇಲ್ಲಿಗೆ ಬಂದ ಮೇಲೆ ಮುಂದೇನು ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ. ಈ ಹೊತ್ತಲ್ಲಿ ಸೂರಜ್ ತಾಯಿ ಕ್ಯಾಟ್ರಿಂಗ್ ಮಾಡ್ತಾ ಇರ್ತಾರೆ. ಸೂರಜ್ ಕೂಡ ಅತ್ಯುತ್ತಮ ಶೆಫ್ ಆಗಿದ್ರಿಂದ ತಾಯಿ ಜೊತೆ ಒಂದಿಷ್ಟು ಕಾಲ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾರೆ. ತಾವೇ ಅಡುಗೆ ತೆಗೆದುಕೊಂಡು ಹೋಗಿ ಯಾರ್ದಾದ್ರೂ ಫಂಕ್ಷನ್ ಇದ್ದಾಗ ತಾವೇ ಬಡಿಸ್ತಾ ಇದ್ರು. ಯಾವುದಕ್ಕೂ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಕೆನಡಾದಲ್ಲಿ ಓಡಿ ಬಂದವನು ಅನ್ನೋ ಯಾವುದೇ ಅಂಜಿಕೆ ಅಳುಕು ಇರಲಿಲ್ಲ. ಬದುಕು ಚೆನ್ನಾಗಿ ಆಗಬೇಕು ಅನ್ನೋದಷ್ಟೇ ಇವರ ಗುರಿಯಾಗಿತ್ತು. ಹೀಗೆ ಕಷ್ಟದ ಜೀವನ ನಡೆಸ್ತಿದ್ದವರಿಗೆ ಆಸರೆಯಾಗಿದೆ ಬಿಗ್ ಬಾಸ್. ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ದ ಸೂರಜ್ ಇನ್ಸ್ಟಾಗ್ರಾಮ್ನೇ ವೇದಿಕೆ ಮಾಡ್ಕೊಂಡಿದ್ರು. ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇದ್ದ ಇವರ ಸ್ಟೈಲಿಶ್ ಫೋಟೋಗಳು ಹೆಂಗಳೆಯರ ಮನಸ್ಸು ಕದ್ದಿದ್ವು. ಹೀಗಾಗಿ ಬಿಗ್ ಬಾಸ್ ಮನೆಗೆ ಅವಕಾಶ ಸಿಕ್ಕಾಗ ಸೂರಜ್ಗೆ ಆಗಿದ್ದ ಖುಷಿಗೆ ಪಾರವೇ ಇರಲಿಲ್ಲ ಬಿಡಿ. ಬಿಗ್ ಬಾಸ್ಗೆ ನನ್ನನ್ನು ಸೆಲೆಕ್ಟ್ ಮಾಡ್ತಿದಾರಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಲ್ಲಿ ತೇಲಾಡಿದ್ರು. ಅದೇ ಖುಷಿಯಲ್ಲಿ ಬಂದಿದ್ದ ಸೂರಜ್ 50 ದಿನಕ್ಕೂ ಹೆಚ್ಚು ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಸೂರಜ್ ಅವರ ವ್ಯಕ್ತಿತ್ವ ದೊಡ್ಡ ಹೈಲೈಟ್ ಆಗಿತ್ತು. ಯಾವಾಗ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದ್ರು ಅಲ್ಲಿಂದಲೇ ಅವರ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಶುರುವಾಯಿತು. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಂತೆ ದೊಡ್ಡ ಅವಕಾಶ ಹುಟ್ಕೊಂಡು ಬಂತು. ಕಲರ್ಸ್ ಕನ್ನಡದಲ್ಲಿ ಈಗ ಪ್ರಸಾರ ಆಗ್ತಾ ಇರೋ ಪವಿತ್ರ ಬಂಧನ ಸೀರಿಯಲ್ನಲ್ಲಿ ಲೀಡ್ ರೋಲ್ನಲ್ಲಿ ನೀವು ನಟಿಸಬೇಕು ಅನ್ನೋ ಸಂದೇಶ ಕಲರ್ಸ್ ಕನ್ನಡ ಕಡೆಯಿಂದ ಬಂದಿತ್ತು. ಇದನ್ನ ಕೇಳಿ ಸೂರಜ್ಗೆ ಡಬಲ್ ಶಾಕ್ ಆಗಿತ್ತು. ನಟನೆಯ ಗಂಧಗಾಳಿಯೂ ಸೂರಜ್ಗೆ ಗೊತ್ತಿರಲಿಲ್ಲ. ಹೀಗಾಗಿ ಇದು ನನಗೆ ಕಷ್ಟ ಆಗುತ್ತೆ, ನನಗೆ ನಟನೆ ಅಂದ್ರೇನೆ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೆ ಸೀರಿಯಲ್ ತಂಡದವರೇ ಒಪ್ಪಿಸಿ ಹೋಗ್ತಾ ಹೋಗ್ತಾ ಎಲ್ಲ ಸರಿಯಾಗುತ್ತೆ ಅಂತ ಅವರೇ ಧೈರ್ಯ ತುಂಬಿದ್ರು. ಇದಾದ ಕೆಲವೇ ದಿನಕ್ಕೆ ಮತ್ತೊಮ್ಮೆ ಸೂರಜ್ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಬಹುಶಃ ಇದು ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲು. ಅದೇ ಸೀಸನ್ನ ವ್ಯಕ್ತಿ ಎಲಿಮಿನೇಷನ್ ಆದಮೇಲೆ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಿಲ್ಲ. ಅದರಲ್ಲೂ ತಾವು ಭಾಗವಹಿಸಿದ ಸೀಸನ್ ಇನ್ನೂ ಮುಗಿಯೋದ್ರೊಳಗೆ ಹೊಸ ಧಾರಾವಾಹಿಯಲ್ಲಿ ನಟಿಸ್ತಿದ್ದೀನಿ ಅಂತ ಪ್ರಮೋಷನ್ಗೆ ಬಂದಿದ್ದು ಯಾರೂ ಇಲ್ಲ. ಇಂಥದ್ದೊಂದು ಸಾಧನೆ ಮಾಡಿದ್ದು ಸೂರಜ್ ಮಾತ್ರ. ಪವಿತ್ರ ಬಂಧನ ಸೀರಿಯಲ್ಗೆ ಒಳ್ಳೆ ಪ್ರಶಂಸೆ ಸಿಗ್ತಾ ಇದ್ದು TRP ರೇಟಿಂಗ್ನಲ್ಲೂ ಒಳ್ಳೆ ಸ್ಥಾನ ಪಡೆದುಕೊಂಡಿದೆ. ಹೀಗಾಗಿ ಇಲ್ಲಿಂದ ಸೂರಜ್ ಬದುಕು ದೊಡ್ಡ ಮಟ್ಟದಲ್ಲಿ ಬದಲಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.